ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಹಳೆಯದು ರೆಸಿಪಿದು ಕಾಯಿಗಡುಬು ಅಂತಂದು ಹೇಳಿ ನಮ್ಮ ಮನೆಯಲ್ಲಿ ಈ ಗಣಪತಿ ಹಬ್ಬ ಅದರಲ್ಲೆಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಇದನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇದರೊಟ್ಟಿಗೆ ಚಟ್ನಿನೂ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಹಾಕಿರೋದು ಕೆಚಪ್ ಅದು. ಈಗ ನಾನು ಇದು ನೋಡಿರಿ ಎಷ್ಟು ಚೆನ್ನಾಗಿರ್ತದೆ ಅಂತಂದರೆ ಅಷ್ಟು ಚೆನ್ನಾಗಿರ್ತದೆ. ಈಗಿನ ಹೇಳಬೇಕು ಅಂದರೆ ಮೋಮೋಸ್ ಅಂತಾರಲ್ಲ ಆ ಥರನೇ ಇದು ಹಳೆ ಕಾಲದ ಮೋಮೋಸ್ ಇದು. ಬನ್ನಿ ಹೇಗೆ ಮಾಡೋದು ಅಂತಂದು ನೋಡ್ಕೊಂಬರೋಣ. ಇದು ನಾನು ಫಸ್ಟು ಸಣ್ಣದೊಂದು ಜಾರ್ನಲ್ಲಿ ಒಣ ಕೊಬ್ಬರಿ, ಮೆಣಸು ಮತ್ತು ಜೀರಿಗೆ ಇದನ್ನೆಲ್ಲ ಹಾಕಿ ಮೆತ್ತಗೆ ಮಾಡ್ಕೊಂಬರ್ತೀನಿ. ಈಗ ಮತ್ತು ಇದರಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿಕೊಂಡು ಬರಬೇಕು. ಈ ಥರ ಮೆತ್ತಗಾಗಬೇಕು ನೋಡಿರಿ ಇದು. ಆಮೇಲೆ ನಾವು ಇದನ್ನು ಒಂದು 6 ತಾಸು ಮುಂಚೆನ ನೆನೆ ಇಟ್ಟಿದ್ದೀನಿ ಕಡಲೆಬೇಳೆ. ಈಗ ಇದು ಈ ಥರ ಮೆತ್ತಗೆ ಆಗಬೇಕು ನೋಡ್ರಿ ಇದು. ಈಗ ಇದನ್ನು ಈ ಥರ ನೋಡ್ರಿ ಪ್ರೆಸ್ ಮಾಡಿದೆ, ಮೆತ್ತಗಾಗಿದೆ ಇದು. ಈಗ ನಾನು ಇದನ್ನ 2 ಸಲ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ದೊಡ್ಡ ಜಾರ್ನಲ್ಲಿ ಹಾಕಿಬಿಟ್ಟು ಆ ಕಡಲೆಬೇಳೆನ ಇದು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಇದನ್ನು ಹಾಕ್ಕೊಂಬಿಡ್ಬೇಕು. ಇದನ್ನು ಪೇಸ್ಟು ಹಾಕಿ ಒಂದು ಟೀ ಗ್ಲಾಸಿಂದ ಒಂದು ಅರ್ಧ ಗ್ಲಾಸು ನೀರು ಅಷ್ಟೇ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು. ಪೇಸ್ಟ್ ಅಂತಂದರೆ ತರಿಯಾಗಿರಬೇಕದು. ಆ ಥರ ಇದನ್ನ ಮಾಡ್ಕೊಂಬರ್ರಿ. ಇದು ನೋಡ್ರಿದು ಪ್ರೆಸ್ ಮಾಡಿದರೆ ಆ ಥರ ಮುಟ್ಗಿನೂ ಮಾಡ್ಲಿಕ್ಕೆ ಬರಬೇಕು, ಅಷ್ಟಿದ್ರೆ ಸಾಕು. ಈಗ ನಾವು ಇದನ್ನು ಒಂದು ಬೌಲ್ನಲ್ಲಿ ತೆಗಿತಾ ಇದ್ದೀನಿ ನೋಡಿರಿ. ಇದನ್ನು ಅಷ್ಟು ತೆಗೆದುಬಿಡಬೇಕು. ತೆಗೆದುಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡಾ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕೋದ್ರಿಂದ ಅದು ಮೃದುವಾಗಿ ಬರ್ತದೆ. ಅದಕ್ಕೋಸ್ಕರನೇ ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಬೇಕು. ಅದನ್ನು ಕಲಿಸಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾನು ಒಂದು ಬೋಗಣಿ ತೊಗೊಂಡಿದ್ದೀನಿ. ಆ ಬೋಗಣಿಗೆ ನಾವು ಒಂದು ಅರ್ಧದಷ್ಟು ನೀರನ್ನ ಹಾಕ್ಕೋಬೇಕು. ಅದಕ್ಕೆ ಒಂದು ಅರ್ಧದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ನಾವು ಒಂದು ನೀರಿದ್ದು ಬಟ್ಟೆ ತೊಗೊಂಡು ಅದಕ್ಕೆ ಕಟ್ಟಬೇಕು. ಅದನ್ನು ಈ ಥರ ಕಟ್ಟಿ ಅದು ಹಬೆಯಲ್ಲಿ ಬೇಯಿಸಬೇಕು. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಈ ಜೋಳದ ರೌದಿ ಅಂತ ಹೇಳ್ತಾರೆ, ಅದನ್ನು ಇಟ್ಟು ಅದರಲ್ಲಿ ಬೇಯಿಸ್ತಾಯಿದ್ರು. ಆಮೇಲೆ ನಮ್ಮ ಅಮ್ಮ ಅವ್ರು ಮಾಡೋಷ್ಟೊತ್ತಿಗೆ ಬಟ್ಟೆ ಬಂತು. ಈಗ ನಾವೆಲ್ಲ ಮಾಡೋಷ್ಟೊತ್ತಿಗೆ ಇದು ಸ್ಟೀಲಿನ ಜರಡಿನಲ್ಲೆಲ್ಲ ಮಾಡ್ತಾಯಿದ್ದೀವಿ. ಆದರೂ ನಾನು ಇದು ಬಟ್ಟೆನಲ್ಲೇ ಮಾಡಿ ತೋರಿಸ್ಬೇಕು ಅಂತಂದೇಳಿ ಇದನ್ನು ಕಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಬಟ್ಟೆ ಕಟ್ಟಿಬಿಟ್ಟು ನಾವು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ನೀರನ್ನ ಚಿಮುಕ್ಸ್ಕೋಬೇಕು. ಅಂದರೆ ಸ್ವಲ್ಪ ಹಸಿ ಇದ್ದರೆ ಚೆನ್ನಾಗಿರ್ತದೆ ಅಂತ ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ನೀರು ಈ ಥರ ಮೇಲೆ ಚಿಮ್ಸ್ಕೊಬಿಡ್ಬೇಕು. ಚಿಮ್ಸ್ಕೊಂಡು ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಬೇಳೆದು ಅದನ್ನು ತೊಗೊಂಡು ಇದು ರೆಡಿ ಇದೆಯಲ್ಲ ಇದನ್ನು ತೊಗೊಂಡು ಸ್ವಲ್ಪ ನಮಗೆ ಎಷ್ಟು ಇದಕ್ಕೆ ಬೇಕೋ ಕಾಯಿ ಕಡುಬು ಮಾಡಲಿಕ್ಕೆ ಅಷ್ಟು ತೊಗೊಂಡು ಪ್ರೆಸ್ ಮಾಡಬೇಕು. ಮೆಲ್ಲಗೆ ಪ್ರೆಸ್ ಮಾಡಿದರೆ ಅವಾಗ ಮೆತ್ತಗಾಗುತ್ತದು. ಅದನ್ನ ಒಂದು ಸಲ ಮುಟ್ಗಿ ಮಾಡಿ ಇದನ್ನು ಈ ಥರ ಇದರಲ್ಲಿ ಇಡಬೇಕು ನೋಡ್ರಿ. ಅದನ್ನು ಆ ಥರ ಒಂದೊಂದೇ ಎಲ್ಲವೂ ನಮ್ಗೆ ಅಲ್ಲಿ ಎಷ್ಟು ಹಿಡಿತಾವೋ ಅಷ್ಟೂ ರೆಡಿ ಮಾಡಿ ಅದರಲ್ಲಿ ಹೊಂದಿಸ್ಕೋಬೇಕು. ಅದನ್ನು ಎಲ್ಲವೂ ರೆಡಿ ಮಾಡಿ ಈ ಥರ ಒಂದೊಂದು ಪಕ್ಕಕ್ಕೆ ಇಟ್ಕೊಂಡು ಈ ಹಬೆನಲ್ಲೆಲ್ಲ ಬೇಯಿಸ್ತೀವಲ್ಲ ಅದೇ ಥರನೇ ಎಲ್ಲವನ್ನು ಇಟ್ಕೊಂಡು ಅದ್ರ ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಡಬೇಕು. ಇದು ನೋಡ್ರಿ ಇಷ್ಟು ಹಿಡಿದಿದೆ. ಈಗ ಇದೊಂದು ಪ್ಲೇಟು ಮುಚ್ಚಿಬಿಡಬೇಕು. ಮುಚ್ಚಿಬಿಟ್ಟು ಇದೊಂದು 10 ರಿಂದ 15 ನಿಮಿಷ ಹಿಡಿತದೆ. ಅಷ್ಟರಲ್ಲೇ ನಾವು ಈ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಅದರಲ್ಲಿ ಸ್ವಲ್ಪ ಪುದೀನ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು 2 ಸ್ಪೂನ್ನಷ್ಟು ಮೊಸರು ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಂಡು ಬರಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಈಗಿದು ಚಟ್ನಿ ರೆಡಿಯಾಗಿದೆ ನೋಡ್ರಿ. ಇದು ಈ ಥರ ಆಗುತ್ತೆ. ತುಂಬ ಟೇಸ್ಟ್ ಇರ್ತದೆ. ನಾವು ಇದನ್ನೆಲ್ಲ ಉಪಯೋಗಿಸ್ಕೊತಿದ್ದಿಲ್ಲ ನಾವು ಮೊದಲಿಗೆಲ್ಲ. ಈಗ ಮಕ್ಕಳ ಸಲುವಾಗಿ ಇದನ್ನು ಮಾಡ್ತಾಯಿದ್ದೀನಿ. ನಾವೆಲ್ಲ ಗೊಜ್ಜು ಅದೆಲ್ಲ ಹಚ್ಕೊಂಡು ತಿಂತಾಯಿದ್ವಿ. ಈಗ ಇದನ್ನು ನೋಡಿರಿ ರೆಡಿಯಾಗಿದೆ ನೋಡಿರಿ. ಕಾಯಿಗಡುಬು ರೆಡಿಯಾಗಿದೆ ನೋಡಿರಿ. ಇದು ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಟೇಸ್ಟ್ ಅಂದರೆ ಅಷ್ಟು ಟೇಸ್ಟಾಗಿರ್ತದೆ. ಇದನ್ನು ಈಗ ಮುರಿದು ತೋರಿಸ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ. ಅದು ಬೆಂದಿರೋದ್ರಿಂದ ತುಂಬ ಚೆನ್ನಾಗಿರ್ತದೆ. ತಿನ್ನಲಿಕ್ಕೂ ಚೆನ್ನಾಗಿ ಆಗ್ತಾಯಿದೆ. ಇದು ಚಟ್ನಿ ಜೊತೆಗೆ, ಗೊಜ್ಜು ಜೊತೆಗೆ, ಆಮೇಲೆ ಯಾವುದಾದ್ರೂ ನಿಮ್ಗೇನು ಟೇಸ್ಟ್ ಇಲ್ಲಾಂದರೆ ಏನೂ ಇಲ್ಲ ಅಂದರೆ ತುಪ್ಪ ಹಾಕ್ಕೊಂಡು ತಿಂದ್ರೂ ಅಷ್ಟು ಚೆನ್ನಾಗಿ ಇರ್ತದೆ ತಿನ್ನಲಿಕ್ಕೆ. ಈಗ ಇದನ್ನು ಈ ಚಟ್ನಿ ಒಟ್ಟಿಗೆ ತಿಂದು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿರ್ತದೆ ಅದು. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.